our channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 5ನೇ ತರಗತಿಯ ಗಣಿತ ವಿಷಯದ ಭಾಗ 1ರಲ್ಲಿನ ಮೊದಲ ಅಧ್ಯಾಯವಾದ 5 ಅಂಕಿಯ ಸಂಖ್ಯೆಗಳು ಎಂಬ ಅಧ್ಯಾಯದಲ್ಲಿ ಪುನರಾವರ್ತನ ಅಭ್ಯಾಸವನ್ನು ತಿಳಿಯೋಣ ಮಕ್ಕಳೇ. ನೋಡಿ, ಪುನರಾವರ್ತನ ಅಭ್ಯಾಸ ಗಮನಿಸಿ ಮಕ್ಕಳೇ. ಮುಖ್ಯ ಪ್ರಶ್ನೆ 1, ಕೆಳಗಿನ ಸಂಖ್ಯೆಗಳಿಗೆ ಸ್ಥಾನ ಬೆಲೆ ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ. 4ನೇ ತರಗತಿಯಲ್ಲಿ ಸ್ಥಾನ ಬೆಲೆಗಳನ್ನು ಗುರುತಿಸೋದನ್ನು ಕಲ್ತಿದ್ದೀರಾ ಅಲ್ವಾ ಮಕ್ಕಳೇ. ನೋಡಿ, ಮೊದಲ ಸಂಖ್ಯೆ 2684. ಹಾಗಾದರೆ ಇವುಗಳನ್ನು ಸ್ಥಾನ ಬೆಲೆಗೆ ಅನುಗುಣವಾಗಿ ಬರೆಯಿರಿ. 4 ಬಿಡಿ ಸ್ಥಾನದಲ್ಲಿದೆ, 8 10ರ ಸ್ಥಾನದಲ್ಲಿದೆ, 100ರ ಸ್ಥಾನದಲ್ಲಿ 6 ಇದೆ, 1000 ಸ್ಥಾನದಲ್ಲಿ 2 ಇದೆ ಮಕ್ಕಳೇ. 2684. ನಂತರ ಎರಡನೇ ಸಂಖ್ಯೆಯನ್ನು ಗಮನಿಸಿ, 7000 ಇದೆ. ಬಿಡಿ ಸ್ಥಾನದಲ್ಲಿ 0, 10ರ ಸ್ಥಾನದಲ್ಲಿ 0, 100ರ ಸ್ಥಾನದಲ್ಲಿ 0, 1000 ಸ್ಥಾನದಲ್ಲಿ 7, 7000. ಮೂರನೇ ಸಂಖ್ಯೆಯನ್ನು ಗಮನಿಸಿ, 9806. ಬಿಡಿ ಸ್ಥಾನದಲ್ಲಿ 6, 10ರ ಸ್ಥಾನದಲ್ಲಿ 0, 100ರ ಸ್ಥಾನದಲ್ಲಿ 8, 1000 ಸ್ಥಾನದಲ್ಲಿ 9, 9806. ನಂತರ ನಾಲ್ಕನೇ ಸಂಖ್ಯೆಯನ್ನು ಗಮನಿಸಿ, 8649. ಬಿಡಿ ಸ್ಥಾನದಲ್ಲಿ 9, 10ರ ಸ್ಥಾನದಲ್ಲಿ 4, 100ರ ಸ್ಥಾನದಲ್ಲಿ 6, 1000 ಸ್ಥಾನದಲ್ಲಿ 8, 8649. ನೀವು ಸಹ ಹೀಗೆ ಸ್ಥಾನ ಬೆಲೆ ಪಟ್ಟಿಯನ್ನು ರಚಿಸಿ ಅದರಲ್ಲಿ ಈ ಕೊಟ್ಟಂತಹ ಸಂಖ್ಯೆಯನ್ನು ಸ್ಥಾನ ಬೆಲೆಗೆ ಅನುಗುಣವಾಗಿ ಬರೆಯಿರಿ ಮಕ್ಕಳೇ. ನಂತರ ಮುಖ್ಯ ಪ್ರಶ್ನೆ 2, ಕೆಳಗಿನವುಗಳನ್ನು ಪದಗಳಲ್ಲಿ ಬರೆಯಿರಿ. ಇಲ್ಲಿ ಸಂಖ್ಯಾ ರೂಪದಲ್ಲಿ ಕೊಟ್ಟಿದ್ದಾರೆ, ಇದನ್ನು ನೀವು ಪದಗಳ ರೂಪದಲ್ಲಿ ಬರೀಬೇಕು ಮಕ್ಕಳೇ. ನೋಡಿ, ಮೊದಲ ಸಂಖ್ಯೆ 1739. ಪದಗಳಲ್ಲಿ ಬರೆಯಿರಿ 1739. ನಂತರ ಎರಡನೇ ಸಂಖ್ಯೆಯನ್ನು ಓದಿ 3007. 3007. ನಂತರ ಮೂರನೇ ಸಂಖ್ಯೆಯನ್ನು ಗಮನಿಸಿ 4088. 4088. ನಂತರ ಐದನೇ ಸಂಖ್ಯೆಯನ್ನು ಗಮನಿಸಿ 11900. 11900. ಈ ರೀತಿಯಲ್ಲಿ ಸಂಖ್ಯಾ ರೂಪದಲ್ಲಿರೋದನ್ನು ನೀವು ಪದಗಳ ರೂಪದಲ್ಲಿ ಬರೀಬೇಕು ಮಕ್ಕಳೇ. ನಂತರ ಮೂರನೆಯ ಮುಖ್ಯ ಪ್ರಶ್ನೆ, ಕೆಳಗಿನವುಗಳನ್ನು ಸಂಖ್ಯಾ ರೂಪದಲ್ಲಿ ಬರೆಯಿರಿ. ಈಗ ಸಂಖ್ಯಾ ರೂಪದಲ್ಲಿರೋದನ್ನ ಪದಗಳ ರೂಪದಲ್ಲಿ ಬರೆದ್ರಲ್ವ ಮಕ್ಕಳೇ. ಈಗ ಪದಗಳ ರೂಪದಲ್ಲಿ ಕೊಟ್ಟಿದ್ದಾರೆ, ಸಂಖ್ಯಾ ರೂಪದಲ್ಲಿ ಬರೀಬೇಕು. ನೋಡಿ, ಮೊದಲ ಲೆಕ್ಕವನ್ನು ಗಮನಿಸಿ 9315. ಈ ರೀತಿಯಲ್ಲಿ ಬರೆಯಿರಿ ಮಕ್ಕಳೇ. 9315. 2400. 2400. 7036. 7036. ಈ ರೀತಿಯಲ್ಲಿ ಸಂಖ್ಯಾ ರೂಪದಲ್ಲಿ ಬರೆಯಿರಿ. ನಂತರ ನಾಲ್ಕನೆಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಗಮನಿಸಿ, ಇಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅಂತ ಮೊದಲು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ, ನಂತರದಲ್ಲಿ ಉತ್ತರಿಸಿ. ಮೊದಲ ಲೆಕ್ಕ, 3 ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನು ಬರೆಯಿರಿ. 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು ನಿಮಗೆ ಗೊತ್ತಿದೆ ಅಲ್ವಾ? 999. ಎರಡನೆಯ ಪ್ರಶ್ನೆ, 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆಯನ್ನು ಬರೆಯಿರಿ. 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಮಕ್ಕಳೇ? 100. 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 100. ನಂತರ ಮೂರನೆಯ ಪ್ರಶ್ನೆ, 4 ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನು ಬರೆಯಿರಿ. 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ 9999. ನಂತರ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆಯನ್ನು ಬರೆಯಿರಿ. 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 1000. ಈ ರೀತಿಯಲ್ಲಿ ಬರೆಯಿರಿ ಮಕ್ಕಳೇ. ನಂತರ ಮುಖ್ಯ ಪ್ರಶ್ನೆ 5, ಸಂಖ್ಯೆಗಳನ್ನು ಹೋಲಿಸಿ ಅವುಗಳ ಮಧ್ಯದಲ್ಲಿ ಈಕ್ವಲ್ಸ್ ಟು, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್ ಚಿಹ್ನೆಯನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಮೊದಲ ಲೆಕ್ಕವನ್ನು ಗಮನಿಸಿ, 3567 ಇದೆ. ಇಲ್ಲಿ 4567 ಇದೆ. ಈ ಎರಡೂ ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆ ದೊಡ್ಡದು ಮಕ್ಕಳೇ? ಈ ಎರಡೂ ಸಂಖ್ಯೆಗಳಲ್ಲಿ 4567 ದೊಡ್ಡ ಸಂಖ್ಯೆ. ಹಾಗಾಗಿ ಈ ಚಿಹ್ನೆಯನ್ನು ಬರೆಯಿರಿ ಮಕ್ಕಳೇ. ನಂತರ ಎರಡನೇ ಲೆಕ್ಕ, 6582 ಹಾಗೂ 6385. ಇದರಲ್ಲಿ ಯಾವುದು ದೊಡ್ಡ ಸಂಖ್ಯೆ ಮಕ್ಕಳೇ? 6582 ಈ ಸಂಖ್ಯೆ ದೊಡ್ಡ ಸಂಖ್ಯೆ ಆಗಿದೆ ಮಕ್ಕಳೇ. ಹಾಗಾಗಿ ಈ ಚಿಹ್ನೆಯನ್ನು ಬಳಸಿ. ನಂತರ 7384, ಈ ಭಾಗದಲ್ಲೂ ಸಹ 7384 ಇದೆ. ಎರಡೂ ಸಹ ಸಮವಾಗಿವೆ ಅಲ್ವಾ ಮಕ್ಕಳೇ. ಹಾಗಾಗಿ ಸಮ ಚಿಹ್ನೆಯನ್ನು ಬರೆಯಿರಿ. ನಂತರ ಆರನೆಯ ಮುಖ್ಯ ಪ್ರಶ್ನೆ,
ಕೆಳಗಿನ ಅಂಕಿಗಳನ್ನು ಬಳಸಿ 4 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ಬರೆಯಿರಿ. ಅಂಕಿಗಳನ್ನು ಪುನರಾವರ್ತಿಸದೆ ಅಂತ ಕೊಟ್ಟಿದ್ದಾರೆ. ನೋಡಿ ಮಕ್ಕಳೇ, ಇಲ್ಲಿ 1 2 3 4 ಅಂಕಿಗಳನ್ನು ಕೊಟ್ಟಿದ್ದಾರೆ. ಈ 4 ಅಂಕಿಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯನ್ನು ಬರಿಬೇಕು. ದೊಡ್ಡ ಸಂಖ್ಯೆನ ಬರಿಬೇಕಂದ್ರೆ ಇಲ್ಲಿ ಕೊಟ್ಟಂತಹ ಸಂಖ್ಯೆಗಳಲ್ಲಿ ದೊಡ್ಡ ಅಂಕಿ ಯಾವುದು? 4. ಮೊದಲು 4 ಬರಿಬೇಕು, ನಂತರ 3, ನಂತರ 2, ನಂತರ 1. ಇದು ದೊಡ್ಡ ಸಂಖ್ಯೆ ಆಯಿತು. ಚಿಕ್ಕ ಸಂಖ್ಯೆಯನ್ನು ಹೇಗೆ ಬರೆಯೋದು ಮಕ್ಕಳೇ? ಮೊದಲು ಚಿಕ್ಕ ಸಂಖ್ಯೆಯನ್ನು ಬರಿಬೇಕು, ನಂತರ ದೊಡ್ಡ ಸಂಖ್ಯೆನ ಬರಿತಾ ಹೋಗಬೇಕು. 1 2 3 4. ನೋಡಿ, ದೊಡ್ಡ ಸಂಖ್ಯೆ 4321, ಚಿಕ್ಕ ಸಂಖ್ಯೆ 1234. ನಂತರ ಎರಡನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಇಲ್ಲಿ 6 3 8 0 ಕೊಟ್ಟಿದ್ದಾರೆ. ದೊಡ್ಡ ಸಂಖ್ಯೆಯನ್ನು ಬರಿಬೇಕಂದ್ರೆ ಇದರಲ್ಲಿ ದೊಡ್ಡ ಅಂಕಿ ಯಾವುದು ಮಕ್ಕಳೇ? 8. ನಂತರದ ಸಂಖ್ಯೆ 6, ನಂತರ 3, ನಂತರ 0. 8635 ದೊಡ್ಡ ಸಂಖ್ಯೆ ಮಕ್ಕಳೇ. ನಂತರ ಈ ಅಂಕಿಗಳನ್ನು ಬಳಸಿ ಚಿಕ್ಕ ಸಂಖ್ಯೆಯನ್ನು ರಚಿಸೋಣ ಮಕ್ಕಳೇ. ಇಲ್ಲಿ ಚಿಕ್ಕ ಸಂಖ್ಯೆಯನ್ನು ರಚಿಸುವಾಗ ಮೊದಲು 0ಯನ್ನು ಬರಿಬಾರ್ದು ಮಕ್ಕಳೇ. ಯಾಕೆ ಅಂತಂದರೆ 0ಯನ್ನು ಮೊದಲು ಬರೆದ್ರೆ ಅದು 3 ಅಂಕಿ ಸಂಖ್ಯೆ ಆಗಿಬಿಡುತ್ತೆ. ಸಂಖ್ಯೆಯ ಮೊದಲು 0 ಬಂದರೆ ಅದಕ್ಕೆ ಯಾವುದೇ ಬೆಲೆ ಇರೋದಿಲ್ಲ ಅಲ್ವಾ? ಹಾಗಾಗಿ 0ಯನ್ನು ಬಿಟ್ಟು ಅತಿ ಚಿಕ್ಕ ಸಂಖ್ಯೆಯನ್ನು ಮೊದಲು ಬರಿಬೇಕು, ನಂತರದಲ್ಲಿ 0ಯನ್ನು ಬರಿಬೇಕು ಮಕ್ಕಳೇ. ಮೊದಲು 0ಯನ್ನು ಬಿಟ್ಟು ಚಿಕ್ಕ ಸಂಖ್ಯೆ 3, ನಂತರ 0, ನಂತರ 6, ನಂತರ 8 ಹೀಗೆ ಬರಿಬೇಕು. ಆಗ 3068 ಆಗುತ್ತೆ ಮಕ್ಕಳೇ. ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ. 5 2 7 4 ಅಂತ ಕೊಟ್ಟಿದ್ದಾರೆ. ದೊಡ್ಡ ಸಂಖ್ಯೆಯನ್ನು ಬರಿಬೇಕಂದ್ರೆ ಮೊದಲು ದೊಡ್ಡ ಅಂಕಿಯನ್ನು ಗುರುತಿಸಬೇಕು. ದೊಡ್ಡ ಅಂಕಿ ಯಾವುದು? 7. ಅದಕ್ಕಿಂತ ಸ್ವಲ್ಪ ಚಿಕ್ಕ ಅಂಕಿ 5, ಅದಕ್ಕಿಂತ ಚಿಕ್ಕ ಅಂಕಿ 4, ನಂತರ 2. 7542 ಇದು ದೊಡ್ಡ ಸಂಖ್ಯೆ ಆಗಿದೆ ಮಕ್ಕಳೇ. ನಂತರ ಚಿಕ್ಕ ಸಂಖ್ಯೆಯನ್ನು ರಚಿಸಿ ಮಕ್ಕಳೇ. ಮೊದಲು ಚಿಕ್ಕ ಸಂಖ್ಯೆಯನ್ನು ಗುರುತಿಸ್ಕೊಳ್ಬೇಕು. ಯಾವುದು? 2, ನಂತರ 4, ನಂತರ 5, ನಂತರ 7. ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಬರೆದಾಗ ನಾವು ಇಲ್ಲಿ ಚಿಕ್ಕ ಸಂಖ್ಯೆಯನ್ನು ಪಡಿಬೋದು. 2457. ಕೆಳಗಿನ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ ಗಮನಿಸಿ, ಏರಿಕೆ ಕ್ರಮ ಅಂತಂದ್ರೆ ನಿಮಗೆ ಗೊತ್ತಿದೆ ಅಲ್ವಾ? ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಬರೆಯೋದು ಏರಿಕೆ ಕ್ರಮ ಮಕ್ಕಳೇ. ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಬರೆಯೋದು ಇಳಿಕೆ ಕ್ರಮವಾಗುತ್ತೆ. ಇಲ್ಲಿ ಏರಿಕೆ ಕ್ರಮ ಆಗಿರೋದ್ರಿಂದ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಬರೀಬೇಕು. ಗಮನಿಸಿ, 2456, 2465, 2565, 2546. ಈ 4 ಸಂಖ್ಯೆಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಮಕ್ಕಳೇ? 2456. ಇದು ಚಿಕ್ಕ ಸಂಖ್ಯೆ ಅಲ್ವಾ? ನಂತರ ಇದಕ್ಕಿಂತ ಸ್ವಲ್ಪ ದೊಡ್ಡ ಸಂಖ್ಯೆ ಯಾವುದು ಗಮನಿಸಿ ಮಕ್ಕಳೇ? 2465. ನಂತರ ಇದಕ್ಕಿಂತ ದೊಡ್ಡ ಸಂಖ್ಯೆ 2546. ಇದಕ್ಕಿಂತ ದೊಡ್ಡ ಸಂಖ್ಯೆ 2565. ಹೀಗೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಬರೀಬೇಕು ಮಕ್ಕಳೇ. ನೋಡಿ, ಮೊದಲು ಚಿಕ್ಕ ಸಂಖ್ಯೆ ಯಾವುದು ಬರುತ್ತೆ ನೋಡಿ? 2456. ನಂತರ 2465. ನಂತರ 2546. ನಂತರ 2565. ಹೀಗೆ ಏರಿಕೆ ಕ್ರಮದಲ್ಲಿ ಬರೀಬೇಕು. ನಂತರ ಎರಡನೇ ಲೆಕ್ಕವನ್ನು ಗಮನಿಸಿ. 5768, 5678, 5687, 5867. ಇವುಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಮಕ್ಕಳೇ? ನೀವು ಅವುಗಳ ಸ್ಥಾನ ಬೆಲೆಗಳನ್ನು ನೋಡ್ಕೊಂಡ್ಬಿಟ್ಟು ಚಿಕ್ಕ ಸಂಖ್ಯೆ ಯಾವುದು ದೊಡ್ಡ ಸಂಖ್ಯೆ ಯಾವುದು ಅಂತ ಗುರುತಿಸಬೇಕು. ನೋಡಿ, 5678 ಇದು ಚಿಕ್ಕ ಸಂಖ್ಯೆ ಮಕ್ಕಳೇ. 5678. ನಂತರ 5687. 5687. ನಂತರ 5768. ನಂತರ 5867. ನೋಡಿ ಮಕ್ಕಳೇ, ಹೀಗೆ ಏರಿಕೆ ಕ್ರಮದಲ್ಲಿ ಬರಿಬೇಕು. ಮೊದಲು ಚಿಕ್ಕ ಸಂಖ್ಯೆಯಿಂದ ಪ್ರಾರಂಭಿಸಿ ನಂತರ ದೊಡ್ಡ ಸಂಖ್ಯೆಯನ್ನು ಬರಿತಾ ಹೋಗಬೇಕು. ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ. 8901, 8910, 8109, 8190 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಗಮನಿಸಿ? 8109. 8109. ಇದಕ್ಕಿಂತ ದೊಡ್ಡ ಸಂಖ್ಯೆ 8190. ನಂತರ ಇದಕ್ಕಿಂತ ಸ್ವಲ್ಪ ದೊಡ್ಡ ಸಂಖ್ಯೆ 8901. ನಂತರ 8910. ಈ ರೀತಿ ಮಕ್ಕಳೇ. ಅರ್ಥ ಆಯ್ತಲ್ವ ಮಕ್ಕಳೇ? ಏರಿಕೆ ಕ್ರಮ ಅಂದರೆ
ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಬರೆಯುವುದು. ನಂತರ ಮುಖ್ಯ ಪ್ರಶ್ನೆ 8, ಕೆಳಗಿನ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಳಿಕೆ ಕ್ರಮದಲ್ಲಿ ಬರೆಯೋದು ಅಂದರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಬರೆಯೋದು ಮಕ್ಕಳೇ. ನೋಡಿ, 2947, 3038, 2930, 3830 ಅಂತ ಕೊಟ್ಟಿದ್ದಾರೆ. ಇವುಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಗಮನಿಸಿ ಮಕ್ಕಳೇ? 3830. 3830 ಮೊದಲು ಬರೀಬೇಕು ಮಕ್ಕಳೇ, ಯಾಕೆಂದರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಗೆ ಬರೀಬೇಕು. ನಂತರ ಇದಾದ ನಂತರ ಮತ್ತೆ ಇದಕ್ಕಿಂತ ಸ್ವಲ್ಪ ಚಿಕ್ಕ ಸಂಖ್ಯೆ ಯಾವುದು ಬರುತ್ತೆ ನೋಡಿ, 3038. ನಂತರ ಇದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು ಬರುತ್ತೆ? 2947. ನಂತರ 2930. ಹೀಗೆ ಮಕ್ಕಳೇ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಗೆ ಬರೆಯೋದು ಇಳಿಕೆ ಕ್ರಮ ಮಕ್ಕಳೇ. ನಂತರ ಎರಡನೇ ಲೆಕ್ಕವನ್ನು ಗಮನಿಸಿ. 4892, 4982, 4082, 4792 ಅಂತ ಕೊಟ್ಟಿದ್ದಾರೆ. ಇವುಗಳಲ್ಲಿ ಈ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು? 4982. ನಂತರ ಇದಕ್ಕಿಂತ ಸ್ವಲ್ಪ ಚಿಕ್ಕ ಸಂಖ್ಯೆ ಯಾವುದು? 4892. ನಂತರ ಇದಕ್ಕಿಂತ ಚಿಕ್ಕ ಸಂಖ್ಯೆ 4792. ನಂತರ 4082. ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 5678, 5778, 5878, 5978 ಅಂತ ಕೊಟ್ಟಿದ್ದಾರೆ. ಇವುಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಮಕ್ಕಳೇ? 5978. ನಂತರ ಇದಕ್ಕಿಂತ ಸ್ವಲ್ಪ ಚಿಕ್ಕ ಸಂಖ್ಯೆ 5878. ನಂತರ 5778. ನಂತರ 5678. ಹೀಗೆ ಮಕ್ಕಳೇ ಇಳಿಕೆ ಕ್ರಮ ಅಂದರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಗೆ ಬರೆಯುವುದು. ಅರ್ಥ ಆಯ್ತಲ್ವ ಮಕ್ಕಳೇ? ಹಾಗಾದರೆ ಮಕ್ಕಳೇ, ಪುನರಾವರ್ತನ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.